ದಿನಾಂಕ 19/1/2026 ಒಂದು ಅರ್ಕೇಶ್ವರ ಟೆಂಪಲ್ ಹತ್ರ TVS ಒಂದು ಸ್ಕೂಟರ್ ನಿಲ್ಲಿಸಿ ಅವರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅದು ಬಂದ ನಂತರ ಶಿವಲಿಂಗಯ್ಯ ಅನ್ನೋರ ಒಂದು TVS ಮೋಟರ್ ಸೈಕಲ್ ಕಳ್ಳತನ ಆಗಿರ್ತದಂತ ಹೇಳಿ ಅವರು ಒಂದು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದನ್ನು ನೀಡಿದ್ದು, ಇದು ಕ್ರೈಮ್ ನಂಬರ್ 9/26 ಅಂಡರ್ ಸೆಕ್ಷನ್ 303 ಸಬ್ ಕ್ಲಾಸ್ 2 BNS ಅಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ಆರೋಪಿ ಚಂದ್ರಶೇಖರ್ ಅನ್ನೋರನ್ನ ವಶಕ್ಕೆ ಪಡೆದು ಅವರನ್ನು ವಿಚಾರ ಮಾಡಲಾಗಿ, ಇವರು ಇಲ್ಲೇ ಕಾಗೇಹಳ್ಳಿ ದೊಡ್ಡಿ ವಾಸಿಯಾಗಿರ್ತಾರೆ. ಇವ್ರನ್ನ ಬ್ಯಾಂಗ್ಳೂರು ಮೈಸೂರು ರಸ್ತೆಯಲ್ಲಿ ಸ್ವರ್ಣಸಂದ್ರ ಹತ್ರ ಇವ್ರನ್ನ ದಸ್ತಗಿರಿ ಮಾಡಿರಲಾಗಿರ್ತದೆ. ಇವರಿಂದ ಸುಮಾರು 15 TVS XL ಸ್ಕೂಟರ್ನ ವಶಪಡಿಸಿಕೊಂಡು ಸುಮಾರು ಒಟ್ಟು ಬೆಲೆ 5,75,000 ವರ್ತ್ TVSನ ಇದರಿಂದ ರಿಕವರ್ ಮಾಡಲಾಗಿದೆ. ಅವರು ಇದ್ದಿರೋದೇ ಎಮ್ಮೋ, ಹಂಗೆ TVSನ ಕಳ್ಳತನ ಮಾಡುವಂಥ ಎಮ್ಮೋ ಅವ್ರದ್ದು. ಕಳ್ಳತನ ಮಾಡಿ ಅವರು ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಕಳ್ಳತನ ಮಾಡಿರ್ತಾರೆ. ಮದ್ದೂರು, ಸಾತ್ನೂರು, ಹಲಗೂರು, ಮಳವಳ್ಳಿ, ಕಿರ್ಗಾವಲು, ಪಾಂಡಪುರ ಆ ಕಡೆ ಎಲ್ಲನೂ ಯಾವುದು TVS ಎಲ್ಲ ಅವರು ಕದ್ದು ತದನಂತರ ಅದನ್ನು ನಮ್ಮದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಮಾರಾಟ ಮಾಡಿರ್ತಾರೆ. ಇನ್ನೂ ಒಂದು ದಿನಾಂಕ 5/3/2026 ಇಮ್ರಾನ್ ಖಾನ್ ರವರು ಮಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಅವ್ರದ್ದು ಒಂದು ಡಿಯೋ ಸ್ಕೂಟರ್ನ ನಿಲ್ಲಿಸಿರ್ತಾರೆ. ಅದು ಬಂದು ನೋಡಲಾಗಿ ಅದು ಕಾಣೆಯಾಗಿರ್ತದಂತ ಹೇಳಿ ಅವರು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 33/26 ಅಂಡರ್ ಸೆಕ್ಷನ್ 303 ಸಬ್ ಕ್ಲಾಸ್ 2 BNS ಅಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ರಿಯಾನ್ ಪಾಷಾ ಅವರು ಚಿಕನ್ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಟಿ ನರಸೀಪುರ, ಮೈಸೂರು ಜಿಲ್ಲೆಯಲ್ಲಿ. ಮತ್ತು ಸೈಯದ್ ಆಯಾನ್ ಅನ್ನೋರು, ಇವರು 19 ವರ್ಷ, ಇವರು ಕಾರ್ ವೈರಿಂಗ್ ಕೆಲಸ ಮಾಡ್ಕೊಂಡಿರ್ತಾರೆ. ಇವರು ಸಹ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆಯವರು. ಇನ್ನೊಬ್ಬರು ಸಂಘರ್ಷಕ್ಕೆ ಒಳಗಾದ ಬಾಲಕ. ಇವರು 3 ಜನ ಸೇರಿ ಒಂದು ಡಿಯೋ ಬೈಕ್ಸ್ನ ಕಳ್ಳತನ ಮಾಡ್ತಿರೋದು ತಿಳಿದು ಬರ್ತದೆ. ಇವರಿಂದ 12 ಡಿಯೋ ಸ್ಕೂಟರ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಂದಾಜು ವರ್ತ್ ಇದು 8,50,000 ಬೆಲೆ ಬಾಳೋದು ಆಗಿರುತ್ತೆ. ಇವರೆಲ್ಲ ಕಂಪ್ಲೀಟೆಡ್ ಡಿಯೋ ವೆಹಿಕಲ್ಸ್. ಇವರು ಸಹ ಮಾರಾಟ ಮಾಡಿದರು. ಎಲ್ಲಾನು ಮೈಸೂರಿನಲ್ಲಿ ಡಿಸ್ಪೋಸ್ ಮಾಡಿರ್ತಾರೆ. ಇಲ್ಲಿ ಒಂದು ಪ್ರಕರಣ ಮಾಡಿರ್ತಾರೆ, ಇನ್ನು ಮಿಕ್ಕಿದ್ದು ಡಿಯೋ ಎಲ್ಲ ಅವರು ಮೈಸೂರಿನಲ್ಲಿ ಕಳ್ಳತನ ಮಾಡಿರೋಂಥದ್ದು ಎಲ್ಲ. ಹೆಚ್ಚಿನ ಹಣ ಆಸೆಗೆ ಮಾಡಿರೋದು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.